ಸಾಯಿರಾಮ್ ಚಾರಿಟೇಬಲ್ ಟ್ರಸ್ಟ್ ಮತ್ತು ಪರಿಪೂರ್ಣ ಸನಾತನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಗುರುಪೌರ್ಣಮಿ ಆಚರಣೆ. ಬೆಂಗಳೂರು ಗ್ರಾಮಾಂತರ ನೆಲಮಂಗಲದ ರೈಲ್ವೆ ಗೊಲ್ಲಳ್ಳಿಯಲ್ಲಿರುವ ಶ್ರೀ ಸಾಯಿರಾಮ್ ಚಾರಿಟೇಬಲ್ ಟ್ರಸ್ಟ್ ಮತ್ತು ಪರಿಪೂರ್ಣ ಸನಾತನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಗುರುಪೌರ್ಣಮಿ ಪ್ರಯುಕ್ತ 12ನೇ ವರ್ಷದ ಪೂಜೆಯನ್ನು ಆಯೋಜಿಸಲಾಯಿತು. ಪ್ರೊಫೆಸರ್ ಡಾಕ್ಟರ್ ಎಂ.ವಿ. ಶ್ರೀನಿವಾಸನ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೆದ ಪೂಜಾ ಕಾರ್ಯಕ್ರಮಕ್ಕೆ ನೆಲಮಂಗಲದ ಶಾಸಕರಾದ ಎನ್. ಶ್ರೀನಿವಾಸ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಶ್ರೀ ಶಿರಡಿ ಸಾಯಿಬಾಬಾ ಆಶೀರ್ವಾದ ಪಡೆದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಡಾಕ್ಟರ್ ಎಂ.ವಿ. ಶ್ರೀನಿವಾಸನ್ ಸ್ವಾಮೀಜಿ ಅವರು, ಗುರುಪೌರ್ಣಮಿ ಎಂದರೆ ಅಂಧಕಾರದಿಂದ ಹೊರಬಂದು ಜ್ಞಾನ ದರ್ಶನ ಮಾಡುವುದು. ಶ್ರೀ ಶಿರಡಿ ಸಾಯಿಬಾಬರ ಹೇಳಿರುವಂತೆ ನಿಷ್ಠೆಯಿಂದ ಭಕ್ತಿಯಿಂದ ಆತ್ಮ ಸಮರ್ಪಣೆ ಮಾಡಿಕೊಳ್ಳಬೇಕು. ಪ್ರತಿಯೊಬ್ಬ ಮನುಷ್ಯ ಆರ್ಥಿಕ ಸಮಸ್ಯೆಯಿಂದ ಬಳಲುತ್ತಿದ್ದು ಆತ್ಮ ಸಮರ್ಪಣ ತುಂಬಾ ಕಷ್ಟವಾಗಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಪರಿಪೂರ್ಣ ಸನಾತನ ಚಾರಿಟೇಬಲ್ ಟ್ರಸ್ಟ್ನ ಪ್ರೊಫೆಸರ್ ಡಾಕ್ಟರ್ ಎಂ.ವಿ. ಶ್ರೀನಿವಾಸನ್ ಸ್ವಾಮೀಜಿ, ನೆಲಮಂಗಲ ಶಾಸಕರಾದ ಎನ್. ಶ್ರೀನಿವಾಸ್, ನೂರಾರು ಸಾರ್ವಜನಿಕರು ಹಾಗೂ ಟ್ರಸ್ಟ್ನ ಆಡಳಿತ ವೃಂದ ಭಾಗವಹಿಸಿದ್ದರು. ಆಶೀರ್ವಾದ. ಈ ದಿನ ಗುರುಪೌರ್ಣಮಿ. ಎಲ್ಲ ಕಡೆಯೂ ಗುರುಪೌರ್ಣಮಿ ವಿಶೇಷವಾಗಿ ಪೂಜೆ ಮಾಡಿಸ್ತಾ ಇದ್ದಾರೆ. ಈ ವಿಶೇಷ ಪೂಜೆ ಏನು ಅಂದರೆ, ಒಂದು ಅಂಧಕಾರನೆಂದು ಜ್ಞಾನ ಮಾರ್ಗದರ್ಶನ ಮಾಡೋರೇ ಗುರು ಅಂತ ಹೇಳ್ತಾರೆ. ಗು ಅಂಧಕಾರ, ರು ಪ್ರಕಾಶ ಅಂತ. ನಾನು ಇದ್ರ ಬಗ್ಗೆ ತುಂಬ ಮಾತಾಡಲ್ಲ. ವಿಶೇಷವಾಗಿ ಶಿರಡಿ ಸಾಯಿಬಾಬಾ ಹೇಳಿರೋದು ಏನು ಅಂದರೆ, ಪ್ರತಿಯೊಬ್ಬರು ನಿಷ್ಠೆನೆಂದು ಭಕ್ತಿನೆಂದು ಆತ್ಮ ಸಮರ್ಪಣೆ ಮಾಡಬೇಕು ಅಂತ ಕೇಳಿದ್ದಾರೆ. ಈಗ ಕಾಲದಲ್ಲಿ ಎಲ್ಲರಿಗೂ ಏನೋ ಒಂದು ನೋವು ಮನಸ್ಸಲ್ಲಿ ಇದೆ. ಅದು ಕಾರಣ ಫೈನಾನ್ಸ್ ಆಗಿರ್ಬೋದು, ಇಲ್ಲಾಂದರೆ ಇದು ಆರ್ಥಿಕ ವ್ಯವಸ್ಥೆ ಇಲ್ಲ, ದುಡಿಯೋದಕ್ಕೂ ಕಷ್ಟ ಆಗ್ತಾ ಇದೆ, ಕೆಲಸ ಇಲ್ಲ, ಈ ಥರ ಎಲ್ಲ ಇರ್ಬೋದು. ಆರೋಗ್ಯ ಸರಿ ಇಲ್ಲ ಅಂತ ಇರ್ಬೋದು. ಇದು ನಿಂದು ದೇವರ ಹತ್ರ ಆತ್ಮ ಸಮರ್ಪಣೆ ಆಗೋದು ಭಾಳ ಕಷ್ಟ ಆಗ್ತಾಯಿದೆ.
ಎಲ್ಲರೂ ಅವರವರ ಕೋರಿಕೆ ದೇವರ ಹತ್ರ ಬಂದು ಇಟ್ಕೊಳ್ತಾರೆ. ಬಟ್ ಇದುವರೆ ದೇವರ ಹತ್ರ ಯಾರು ಇದು ಒಂದು ಕೇಳಿಲ್ಲ, ದೇವರೇ ಈ ಯಾತ್ರೆ ಇದ್ದೀರಾ, ನಿಮ್ಗೆ ಏನಾದರೂ ಪ್ರಸಾದ ಕೊಡ್ತಾ ಇದ್ದಾರಾ, ನೀವು ಎಲ್ಲರಿಗೂ ದರ್ಶನ ಕೊಟ್ಟು ಆಶೀರ್ವಾದ ಮಾಡ್ತಾ ಇದ್ದೀರಾ, ನಿಮ್ಮ ಇದು ಪರಿಸ್ಥಿತಿ ಏನು ಅಂತ ಯಾರು ಯೋಚನೆ ಮಾಡ್ತಾ ಇಲ್ಲ. ಅದರಿಂದು ನಾವು ಎಲ್ಲರೂ ಒಂದಿನ ನಾವು ಆ ಗುರುಗಳಾಗಿ ಆ ದೇವರನ್ನು ಪೂಜಿಸಿ ಅವ್ರು ವಂದಿಸಿ ಅವರ ಶರಣಾಗತಿ ಪರಿಪೂರ್ಣವಾಗಿ ಶರಣಾಗತಿ ಆಗಿದರೆ ನಮ್ಮ ಏನು ಕೋರಿಕೆಗಳಿದೋ ಎಲ್ಲ ಭಕ್ತಾದಿಗಳ ಕೋರಿಕೆಗಳು ಅವ್ರು ಪೂರ್ಣ ಮಾಡ್ತಾರೆ. ಅದರಿಂದಲೇ ಈ ಗುರು ಪೌರ್ಣಮಿಯಲ್ಲಿ ಒಂದು ಜ್ಞಾನಾವಳಿ ಅಂತ ಒಬ್ಬರು ಶಿರ್ಡಿ ಬಾಬಾರು ಕೇಳಿದ್ದಾರೆ. ಏನು ಕೇಳಿದ್ದಾರೆ ಅಂದರೆ, ಫಕೀರು ನೀವು ಯಾವತ್ತೂ ಶಿರ್ಡಿಯಲ್ಲಿ ಕಾಲಿಟ್ಟು